ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಏನಂದರೆ, ನಾವು ಕುಂದಾಪುರಕ್ಕೆ ಹೋಗಿದ್ವಿ. ನಾನು ನನ್ನ ಹಸ್ಬೆಂಡ್ ಹಾಗೆ ನನ್ನ ಮಗಳು. ನಾವು ಕುಂದಾಪುರಕ್ಕೆ ಬಂದಿರೋದು ಏನಕ್ಕೆ ಅಂದರೆ, ನಾವು ಆಧಾರ್ ಕಾರ್ಡ್ ಮಾಡಿಸೋಣ ಅಂತ ಬಂದಿದ್ವಿ. ನನ್ನ ಮಗಳಿಗೆ ಹೊಸದಾಗಿ ಆಧಾರ್ ಕಾರ್ಡನ್ನು ಮಾಡಿಸ್ತಾ ಇದ್ವಿ. ಹಾಗೆಯೇ ನನ್ನ ಮಗನ ಆಧಾರ್ ಕಾರ್ಡ್ ಕೂಡ ನಾವು ಚೇಂಜ್ ಮಾಡೋದಿತ್ತು. ತುಂಬ ದೊಡ್ಡ ಮಿಸ್ಟೇಕ್ ಆಗೋಗಿದೆ. ಅದನ್ನು ಹೇಳ್ತೀನಿ ನಾನು ಏನಾಯಿತು ಅಂತ ಹೇಳ್ಬಿಟ್ಟು. ಹಾಗೆ ನೋಡಿ, ನಾವು ಬರ್ಬೇಕಾದ್ರೆ ಎಷ್ಟೊಂದು ಮಳೆ ಅಂದರೆ, ನಮ್ಮೂರಲ್ಲಿ ತುಂಬಾ ಮಳೆ ಸ್ನೇಹಿತರೆ. ಹೊರಗಡೆ ಬೀಳೋಕ್ಕೆ ಆಗ್ತಿಲ್ಲ, ಅಷ್ಟೊಂದು ಮಳೆ. ಇವಾಗ ನಾನು ನನ್ನ ಮಗಳು ಹೊರಗಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಯಾಕಂದರೆ ತುಂಬಾ ಜನ ಇದ್ದರು. ಅಷ್ಟು ಮಳೆ ಇದ್ರೂ ಕೂಡ ತುಂಬ ಜನ ಸೇರಿದರು. ಯಾಕಂದರೆ ಇವಾಗ ರೇಷನ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ ಅದೆಲ್ಲ ರೆಡಿ ಮಾಡಿಸ್ಕೊಳ್ಳೋರು ತುಂಬಾ ಜನ ಇದ್ದರು. ಹೊಸ್ದಾಗಿ ಮಾಡೋರೆಲ್ಲ ತುಂಬ ಜನ ಇದ್ದರು. ಹಾಗೆ ಇನ್ನೊಂದು ಏನಂದರೆ, ಆಧಾರ್ ಕಾರ್ಡ್ದು ನಮ್ಮ ಆಧಾರ್ ಕಾರ್ಡ್ದಲ್ಲೂ ಜೆರಾಕ್ಸ್ ಬೇಕಿತ್ತು ಅಂತೇಳ್ಬಿಟ್ಟು ನನ್ನ ಹಸ್ಬೆಂಡು ಜೆರಾಕ್ಸ್ ಮಾಡೋಕ್ಕಂತ ಹೋದರು. ನಾನು ಮತ್ತು ನನ್ನ ಮಗಳು ಇಲ್ಲಿ ನೋಡಿ ಹಂಗೆ ಸುಮ್ಮನೆ ಓಡಾಡ್ಕೊತಿದ್ವಿ. ಅದು ಫುಲ್ಲೆಲ್ಲ ನೀರು ಬಿದ್ದೋಗಿದೆ, ಜಾರತ್ತೆ ಅಂತೇಳಿ ಒಂದು ಕಡೆ ಭಯ ಇತ್ತು. ಆದರೆ ಅವಳು ಕೇಳಲ್ಲ, ಆಟಾಡ್ತೀನಿ ಅಂತ ಹೇಳ್ತಿದ್ಲು. ನೋಡಿ ಎಷ್ಟೊಂದು ಜನ ಕಾಣಿಸ್ತಾ ಇದ್ದಾರೆ, ತುಂಬಾ ಜನ ಇದ್ದರು. ನಾವು ಆಧಾರ್ ಕಾರ್ಡ್ ಮಾಡ್ಸೋಕ್ಕೆ ಬೆಳಗ್ಗೆನೇ ಹೋಗಿದ್ವಿ. ಬೆಳಗ್ಗೆ ನನ್ನ ಮಗನಿಗೆ ಕರ್ಕೊಂಡು ಹೋಗಿರಲಿಲ್ಲ, ಯಾಕಂದರೆ ಅವನು ಸ್ಕೂಲ್ಗೆ ಹೋಗಿದ್ದ. ಹಾಗೆ ಕೇಳ್ಕೊಂಡು ಬರೋಣ, ಈ ಥರ ಮಿಸ್ಟೇಕ್ ಆಗಿದೆ ಅವನದು ಆಧಾರ್ ಕಾರ್ಡ್ ಅಂತ ಅಂದ್ಕೊಂಡು ಹೋಗಿದ್ವಿ. ಇನ್ನೊಂದೇನೆಂದರೆ, ನನ್ನ ಮಗಳಿಗೆ ಹೊಸದಾಗಿ ಆಧಾರ್ ಕಾರ್ಡ್ ಮಾಡಿಸೋದಿತ್ತಲ್ವ, ಹಾಗಾಗಿ ಅವಳನ್ನ ಕರ್ಕೊಂಡೇ ಹೋಗಿದ್ವಿ. ಇವಾಗ ನನ್ನ ಹಸ್ಬೆಂಡು ಜೆರಾಕ್ಸ್ ಎಲ್ಲ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಇವರು ಜೆರಾಕ್ಸ್ ಮಾಡೋಕ್ಕಂತ ಹೋದರು. ನಾನು ಮತ್ತು ನಮ್ಮ ಪುಟ್ಟಿ ಅಲ್ಲೇ ನಿಂತ್ಕೊಂಡಿದ್ವಿ. ನಿಂತು ಕಾಲೆಲ್ಲ ನೋವು ಬಂದುಬಿಡ್ತು. ಅಷ್ಟೊಂದು ಜನ ಇದ್ದರು. ಮತ್ತು ಏನು ಮಾಡೋದು, ತುಂಬ ಹೊತ್ತಾಗತ್ತೆ. ನಾವು ವೇಟ್ ಮಾಡೋದು 1:30-2 ಗಂಟೆ ಆಗೋಗಿತ್ತು ಮನೆಗೆ ಹೋಗೋ ಟೈಮು. ಅದು ನಮ್ಗೆ ಆ ಕೆಲಸನೇ ಆಗಿಲ್ಲ. ಮತ್ತೆ ಮಧ್ಯಾಹ್ನ ಬನ್ನಿ ಅಂತ ಹೇಳಿದರು ಅವರು. ಯಾಕಂದರೆ ಅಷ್ಟೊಂದು ಜನ ಇದ್ದರು. ನೋಡಿ ಇವಾಗ ತೋರಿಸ್ತೀನಿ, ತುಂಬ ಜನ ಇದ್ದಾರೆ ಅಲ್ಲಿ. ಇಲ್ಲ, ಈಗ ಸೀದಾ ಮನೆಗೆ ಹೋಗ್ತಾ ಇದ್ದೀವಿ. ಕಿತ್ತಲ್ದಿಲ್ಲ ಮಾಡುವ ಕೊಳ್ಳು ಮಾಡುವ ಮಿನಿಟ್ ಅನ್ನಿಸೋದು. ಹಾಂ, ಜೋರು ಮಳೆ. ಈಗ ಮಳೆ ಹನಿತಾ ಉಂಟು. हाँ, दोगलाकल धरेंगे, तकला मना दोगलाकल जाओ कुछ इस्ता. ಓಕೆ, ನಾವಿವಾಗ ಮನೆಗೆ ಬಂದ್ವಿ. ಮನೆಗೆ ಬಂದು ಸುಮಾರು ಹೊತ್ತಾಯಿತು. ಇವಾಗ ನಾನು ಊಟಕ್ಕೆ ಇನ್ನು ಹಾಗಲಕಾಯಿ ಪಲ್ಯ ರೆಡಿ ಮಾಡಿದೆ. ಹಾಗೆ ದಾಳಿತಾಯ್. ಸೊ ಇವಾಗ ಊಟ ಮಾಡ್ಕೊಂಡು ಮತ್ತೆ ಹೋಗಬೇಕು ಕುಂದಾಪುರಕ್ಕೆ. ಏನಕ್ಕೆಂದರೆ, ಒಂದು ಆಧಾರ್ ಕಾರ್ಡ್ ಚೇಂಜ್ ಮಾಡಬೇಕು, ಇನ್ನೊಂದು ಹೊಸದಾಗಿ ಆಧಾರ್ ಕಾರ್ಡ್ ಮಾಡಬೇಕು ನನ್ನ ಮಗಳಿಗೆ. ಅವಳಿಗೆ ಇವಾಗ 1.5 ವರ್ಷ, ಹಂಗಾಗಿ ಇವಾಗ ಆಧಾರ್ ಕಾರ್ಡ್ ಮಾಡಿಸ್ಬೇಕು. ಹೋಗಿದ್ವಿ, ಆದರೆ ಕೆಲಸ ಆಗಿಲ್ಲ. ಯಾಕೆಂದರೆ ಆಧಾರ್ ಕಾರ್ಡ್ ಮಾಡ್ಸೋಕ್ಕೆ ಬರ್ತ್ ಸರ್ಟಿಫಿಕೇಟ್ ಒರಿಜಿನಲ್ ತಗೊಂಡು ಹೋಗಬೇಕಿತ್ತು. ನಾನು ಒರಿಜಿನಲ್ ತಗೊಂಡು ಹೋಗಿರಲಿಲ್ಲ, ಹಾಗಾಗಿ ಅವ್ರು ಆಗಲ್ಲ ಅಂತಂದು. ಹಾಗೆ ಇನ್ನೊಂದು ಏನಂದರೆ, ನನ್ನ ಮಗಂದು 1.5 ವರ್ಷಕ್ಕೆ ಆಧಾರ್ ಕಾರ್ಡ್ ಮಾಡಿಸಿದ್ವಿ. ಆದರೆ ಅದೇನು ಮಿಸ್ಟೇಕ್ ಆಗಿದೆ ಅಂದರೆ, ಹೆಣ್ಣು ಅಂತ ಆಗೋಗಿದೆ. ಸೊ ಬಾಯ್ ಬೇಬಿ ಇರೋದು ಗರ್ಲ್ ಬೇಬಿ ಅಂತ ಮಾಡಿಬಿಟ್ಟಿದ್ದಾರೆ. ಅದನ್ನು ಚೇಂಜ್ ಮಾಡಬೇಕು. ಇವಾಗ ಅಂಗಡಿಗೆ ಜ್ಯೂಸ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಅಂಗಡಿಗೆ ಬೇಕಾಗಿರೋದೆಲ್ಲ ಐಟಮ್ ರೆಡಿ ಮಾಡ್ಕೊಂಡು ಆಮೇಲೆ ಮತ್ತೆ ಮಧ್ಯಾಹ್ನ ಹೋಗಿ ಇವಾಗ ಹೋಟೆಲ್ಗೆ ಏನೇನು ಬೇಕು ಅದೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಹೋಗೋದು, ಮತ್ತೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಇವಾಗ 2:30 ಆಯಿತು ಅನ್ಸುತ್ತೆ. ಹೌದು, 2:30 ಆಯಿತು. ನನ್ನ ಮಗ ಸ್ಕೂಲ್ಗೆ ಹೋಗಿದ್ದಾನೆ. ಅವ್ನು ಸ್ಕೂಲಿಂದ ಬಂದಮೇಲೆ ಅವ್ನಿಗೆ ಇಲ್ಲಿಂದ ಕರ್ಕೊಂಡು ಹೋಗ್ತೀವಿ. ಯಾಕಂದರೆ ಹೀಗೆ ಮಾಡಿಸ್ಕೊಬಿಟ್ಟೆ ರಗ್ಲೇ ಇಲ್ಲ. ಒಂದು ಕಡೆ ಮಳೆ ಬರ್ತಾಯಿದೆ. ಇವಾಗ ಹೋಗ್ಬೇಕಾರಂತೂ ಫುಲ್ ಮಳೆನೇ ಮಳೆ, ಸ್ಟಾಪೇ ಇಲ್ಲ. ಹಲೋ ಸರ್, ನಮಸ್ಕಾರ. ಚೂರು ಸೊಡ್ಡು ತೋರಿಸಿ ಸರಿ ತೋರಿಸಿ. ಎಂತ ಮಾಡ್ತಿದ್ರಿ? ಮಳೆಗಾಲಕ್ಕೆ ಜ್ಯೂಸು ಸ್ವಲ್ಪ ಮಾಡೋದು.
ಜಾಸ್ತಿ ಮಾಡೋದಿಲ್ಲ, ಜಾಸ್ತಿ ಮಾಡ್ರೆ ಹಂಗೆ ಉಳಿತದೆ, ಆಮೇಲೆ ನಾವೇ ಕುಡಿಬೇಕಂತ. ಮಾಡಲಿಲ್ಲ ಅಂದ್ರೆ ಕೇಳ್ತರು, ಮಾಡಿದ್ರೆ ಕೇಳೋದಿಲ್ಲ, ಎಂತ ಮಾಡೋದು ಅವಸ್ಥೆ. ಕ್ವಾಂಟಿಟಿ ಕಮ್ಮಿ ಮಾಡಿ ಮಾಡೋದಲ್ಲ. ಊಟಕ್ಕೆ ಅಡುಗೆ ಎಲ್ಲ ರೆಡಿ ಆಗಿತ್ತು. ಇವಾಗ ಒಂದೊಂದೇ ಅಡುಗೆನ ತಗೊಂಡೋಗಿ ಇಡ್ತಾಯಿದ್ದೀನಿ. ಹಾಗೆ ನನ್ನ ಮಗ ಸ್ಕೂಲಿಂದ ಬರೋ ಟೈಮೂ ಆಗಿತ್ತು. ಅವನಿಗೆ ಸ್ಕೂಲಿಂದ ಕರ್ಕೊಂಡು ಬಂದು ಇಲ್ಲಿಂದನೇ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಯಾಕಂದರೆ ಅವನಿಗೂ ಕರ್ಕೊಂಡು ಬರಬೇಕಂತ ಹೇಳಿದರು ಅವರು. ಹೇಗೋ 5 ವರ್ಷ ಆಯ್ತಲ್ವ, 5 ವರ್ಷದ ನಂತರ ಮತ್ತೆ ಚೇಂಜ್ ಮಾಡೋದಿತ್ತು ಹೆಂಗೂ. ಅದಕ್ಕೆ ಅವನನ್ನು ಕರ್ಕೊಂಡು ಬಾ ಅಂತ ಹೇಳಿದರು. ಹಾಗೆ ಇನ್ನೊಂದು ಎಂತಂದರೆ, ನಾವು ಇವಾಗ ಮನೆಯಿಂದ ಹೊರಗಡೆ ಹೋಗಿದ ಕೂಡಲೇ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ಇವಾಗ ಅಲ್ಲಿ ಹೋದ ಕೂಡಲೇ ಮಳೆ ಸ್ಟಾಪ್ ಆಗಿಬಿಡುತ್ತೆ. ಈ ರೀತಿ ಆಗ್ತಾಯಿತ್ತು. ಮನೆಗೆ ಬಂದ ಕೂಡಲೇ ಮತ್ತೆ ಹಾಗೆಯೇ ಮಳೆ ಸ್ಟಾಪ್ ಆಯಿತು. ಬರ್ಬೇಕಾದ್ರೆ ಆ ಥರ ಮಳೆ, ಎಷ್ಟು ಮಳೆ ಅಂದರೆ ಗಾಡಿ ಓಡ್ಸೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟೊಂದು ಮಳೆ ಇತ್ತು. ನೋಡಿ ಊಟಕ್ಕೆ ಎಷ್ಟೊಂದು 2 ನಮೂನೆ ಪಲ್ಯ ಅದೆಲ್ಲ ರೆಡಿಯಾಗೋಗಿದೆ. ಇವತ್ತು ಭರ್ಜರಿ ಊಟ ನಮ್ಮದು. ನೀನು ಇವಾಗ ಸ್ಕೂಲಿಗೆ ಹೋಗಿ ಬಂದ, ಇವಾಗ ಬೇರೆ ಡ್ರೆಸ್ದಾಗ ರೆಡಿ ಮಾಡಿ ಫೋಟೋ ತೆಗಿಸ್ಬೇಕಲ್ಲ. ಊಟ ಎಲ್ಲ ಮಾಡಿಕೊಂಡು ನನ್ನ ಮಗನಿಗೂ ರೆಡಿ ಮಾಡಿಕೊಂಡು ಇವಾಗ ಹೊರಗಡೆ ಬಂದ್ವಿ. ಅಷ್ಟರಲ್ಲಿ ಜೋರು ಮಳೆ, ನೋಡಿ ಎಷ್ಟು ಮಳೆ. ಇವಾಗ ಹೋಗ್ಬೇಕು ಅಂತ ರೆಡಿ ಆದ್ವಿ. ಮಳೆ ಹೊರಗಡೆ ಬಂದ ಕೂಡಲೇ ಮಳೆ ಸ್ಟಾರ್ಟ್ ಆಯಿತು. ಹೊರಗಡೆ ಬೀಳೋಕ್ಕಾಗ್ತಿಲ್ಲ. ನಾವು ಈಗ 4 ಜನ ಸ್ಕೂಟಿಯಲ್ಲಿ ಹೋಗ್ಬೇಕಲ್ವ, ಹಾಗಾಗಿ ಹೋಗೋಕ್ಕಾಗಲ್ಲ. ಒಂದು ಸ್ವಲ್ಪ ಮಳೆ ನಿಂತ ಮೇಲೆ ಹೋಗಬೇಕು. ನಿಲ್ಲೋ ಲಕ್ಷಣ ಕಾಣಿಸ್ತಿಲ್ಲ, ಎಂತ ಮಾಡೋದು ಅಂತ ಗೊತ್ತಿಲ್ಲ. ಬಟ್ ಇವತ್ತು ಆಧಾರ್ ಕಾರ್ಡ್ ಆಗಿಲ್ಲ ಅಂದರೆ ಕಷ್ಟ ಆಗುತ್ತೆ. ಅಂದರೆ ಅವಳಿಗೆ ಈಗ ಅವಳಿಗೂ ಬೇಕು ಮತ್ತು ಎಲ್ಲರಿಗೂ ಕೇಳ್ತಾರೆ, ಅವನಿಗೂ ಸಹಿತ ಆಧಾರ್ ಕಾರ್ಡ್ ಚೇಂಜ್ ಮಾಡಲೇಬೇಕು. ಮತ್ತು ಎಲ್ಲ ಫುಲ್ ಕಂಪ್ಲೀಟ್ ಹೆಣ್ಣು ಅಂತಲೇ ಆಗಿಬಿಡುತ್ತೆ. ಆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಹಾಗಾಗಿ ಇವತ್ತೇ ರೆಡಿ ಮಾಡ್ಕೊಂಡು ಬಂದ್ರಣ್ಣ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಕೂತಿದ್ದೀವಿ. ಇಂಥ ಮಳೆ. ಹಾಗೆಯೇ ನಾವು ವೇಟ್ ಮಾಡ್ತಾ ಕೂತ್ಕೊಂಡ್ರೆ ಆಗಲ್ಲ ಅಂತೇಳ್ಬಿಟ್ಟು ಅದೇ ಮಳೆಯಲ್ಲೇ ಹೋದ್ವಿ. 4 ಜನನೂ ಕೂಡ. ಅಯ್ಯೋ ನಾವೆಲ್ಲ ಫುಲ್ ಒದ್ದೆ ಆಗಿಬಿಟ್ವಿ. ಆದರೆ ಕೆಲಸ ಆಯಿತು. ಆಧಾರ್ ಕಾರ್ಡ್ ಅಪ್ಲಿಕೇಶನ್ ಎಲ್ಲ ಹಾಕ್ಕೊಂಡು ಬಂದ್ವಿ. ನಾವು ಬರೋಷ್ಟರಲ್ಲಿ 6:30 ಆಗೋಯ್ತು. ನಾವು 3 ಗಂಟೆಗೆ ಹೋಗಿದ್ವಿ, ಬಟ್ ಬರೋಕ್ಕೆ 6:30 ಆಗೋಯ್ತು. ಆದರೆ ಕೆಲಸ ಆಯ್ತಲ್ವ, ಅದೇ ಖುಷಿ. ಮೈ ಗಾಡ್, ಫುಲ್ ಮಳೆ 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 ಮಳೆ. ನೋಡಿ ಸ್ನೇಹಿತರೆ, ನಮ್ಮೂರಲ್ಲಿ ಮಳೆ ಯಪ್ಪ 15 ದಿನ ಆಯಿತು ಇದೇ ರೀತಿ ಮಳೆ. ಬಿಸಿಲೇ ನೋಡಿಲ್ಲ ನಾವು. 15 ದಿನದಿಂದ ಇದೇ ಥರ ಮಳೆ ಬರ್ತಾಯಿದೆ. ಜೋಗ್ ಫಾಲ್ಸ್ ನೋಡೋಕ್ಕಂತ ಬೇರೆ ಎಲ್ಲೋ ಹೋಗ್ಬೇಕಂತಿಲ್ಲ, ಎಲ್ಲೋಡಿ ನಿಂತ್ಕೊಂಡ್ರೆ ಹಂಗೆ ಕಾಣಿಸುತ್ತೆ ಜೋಗ್ ಫಾಲ್ಸ್ ಯಾವ ರೀತಿ. ಇಂಥ ಜೋಗ್ ಫಾಲ್ಸ್ ಎಲ್ಲ ನೋಡ್ಲಿಕ್ಕೆ ಸಿಗೋದಿಲ್ಲ ನಿಮ್ಗೆ. ನಮ್ಮ ಹೋಟ್ಲಲ್ಲಿ ಇವಾಗ ತಿಂಡಿ ತಿನ್ನೋಕೆ ಒಬ್ರು ಬಂದ್ರು ನೋಡಿ. ಜನ ಇಲ್ಲೇ ಇಲ್ಲ ಅಂತಿದ್ರಲ್ಲ, ಕಾಣಿ ಬಂದ್ರಲ್ಲ. ಅವ್ರಿಗೆ ಎಂತ ಬೇಕು ಕೇಳಿ ಹೋಯ್. ಎಂತ ಬೇಕಾ? ಏನ್ ಬೇಕು ಮೇಡಮ್ ನಿಮ್ಗೆ? ಮೇಡಮ್ ಮಾತಾಡೋದಿಲ್ಲ ಮೇಡಮ್. ನೀವು ಕೂತ್ಕೊಳ್ಳಿ. ನೀವೆಲ್ಲಿ ಓಡುದು? ಇದು ಕೂತ್ಕೊಳ್ಳಿ. ತಿನ್ಲಿಕ್ಕೆ ಮಳೆ ನೋಡಿ ನಮ್ಮ ಊರಲ್ಲಿ. ನೀವು ಮಳೆಯಲ್ಲೇ ಹೋಗಿ ಆಧಾರ್ ಕಾರ್ಡ್ ರೆಡಿ ಮಾಡ್ಕೊಂಡ್ ಬಂದ್ವಿಯಾ? ಹೋಗ್ಬೇಕಾದ್ರೂ ಮಳೆ, ಬರ್ಬೇಕಾದ್ರೂ ಮಳೆ. ಮನೆಗೆ ಬಂದ್ಬಿಟ್ಟು ಹೋಟೆಲ್ ಓಪನ್ ಮಾಡಿದ್ವಿ. ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಇಲ್ಲಾಂದ್ರೆ 5 ಗಂಟೆಗೆ ಓಪನ್ ಆಗ್ತಿತ್ತು. ಇವತ್ತು 6 ಗಂಟೆ ಆಗಿದೆ. ಇವಾಗ ಸಾಂಬಾರಿಗೆ ಬಿಸಿಗೆ ಇಟ್ಟಿದ್ದೀವಿ. ಇಲ್ಲಾಂದರೆ ಮಳೆಗಾಲದಲ್ಲಿ ಸ್ವಲ್ಪ ತಣ್ಣ ತಿನ್ನೋಕ್ಕೆ ಚೆನ್ನಾಗಿರಲ್ಲ, ಸ್ವಲ್ಪ ಬಿಸಿನೇ ಇರುತ್ತೆ. ಬಿಸಿ ಬಿಸಿನೇ ತಿನ್ನಬೇಕು ಅನ್ಸುತ್ತಲ್ಲ, ಹಾಗೆ ಒಂದು ಕಡೆ ನೂಡಲ್ಸ್ ರೆಡಿ ಆಗ್ತಾಯಿದೆ. ನೂಡಲ್ಸ್ ಬಂದ್ಬಿಟ್ಟು ನನ್ನ ಮಗನಿಗೆ ಇವಾಗ ಬೇಕಂತ
ಆಯ್ತಾ ಇದೆ. ಇದು ಪಟಾಪಟ್ ಅಂತೇಳಿ ರೆಡಿ ಆಗುತ್ತಲ್ಲ, ಹಾಗಾಗಿ ನೂಡಲ್ಸ್ ರೆಡಿ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ತಿನ್ನೋಣ ಅಂತ. ಫುಲ್ ಚಳಿ ಹಿಡಿದೋಗ್ಬಿಟ್ಟಿದೆ, ಫುಲ್ ಒದ್ದೆ ಆಗಿಬಿಟ್ಟಿದ್ದೀವಿ ನಾವು. ಹೋಗ್ಬೇಕಾದ್ರೂ ಫುಲ್ ಒದ್ದೆ, ಬರ್ಬೇಕಾದ್ರೂ ಒದ್ದೆ, ಅಷ್ಟು ಮಳೆ. ಆ ಒಟ್ರಲ್ಲಿ ಆಧಾರ್ ಕಾರ್ಡ್ ಒಂದು ರೆಡಿ ಆಯಿತು. ಅಂದರೆ ಒಂದು ಸ್ತ್ರೀ ಅಂತಿದ್ದದ್ದು ಇವಾಗ ಪುರುಷ ಅಂತ ಮಾಡಿದ್ದೀವಿ. ಅವಳದು ಹೊಸದಾಗಿ ಮಾಡೋದಲ್ವ, ಏನು ತೊಂದರೆ ಇಲ್ಲ. ಅವಳದು ಬೇಗ ಆಯಿತು, ಅವಳದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ನಮಗೆ ಸ್ವಲ್ಪ ಬರೋಕ್ಕೆ ಲೇಟ್ ಆಯಿತು. ಎಂತ ಇದು ಗೋಲೆ ಬಜೆ? ಗೋಲೆ ಬಜೆ ಶುರು ಮಾಡಿದ್ರಾ? ಹೌದು. ಮಂಡ್ಯ ಸ್ಪೆಷಲ್ ಅಲ್ಲ? ಅಲ್ಲ, ಮಂಗಳೂರು ಬಜ್ಜಿದು. ಮಂಡ್ಯ ದಿನದ ಸ್ಪೆಷಲ್. ಮಂಡ್ಯನ? ಮಂಡ್ಯ ಸ್ಪೆಷಲ್, ಸೋಮವಾರದ ಸ್ಪೆಷಲ್. ಸೊ ಇವತ್ತು ಸೋಮವಾರದ ಸ್ಪೆಷಲ್ ಗೋಳಿ ಬಜೆ, ನಮ್ಮ ಹೋಟ್ಲದು ಗೋಳಿ ಬಜೆ. ಸ್ಮೂತಾಗಿ ಬಂದಿದೆ. ಒಂದೊಂದು ದಿನ ಒಂದೊಂದು ಐಟಮ್ ರೆಡಿ ಮಾಡೋದು. ಇವತ್ತು ಗೋಳಿ ಬಜೆ ಮಾಡಿದ್ದೀವಿ. ಇವತ್ತಿನ ವ್ಲಾಗು ನೋಡಿದ್ರಲ್ಲ, ಬರೀ ನಮ್ಮದು ತಿರುಗಾಟ. ಅಲ್ಲಿ ಹೋಗಿದ್ದು ಕೆಲಸ ಆಗಿಲ್ಲ, ಹಾಗೆ ಬಂದಿದ್ದು ಮತ್ತೆ ಹೋಗಿದ್ದು, ಲೇಟ್ ಆಯಿತು ಬರೋಕ್ಕೆ. ಒಂದೇ ಒಂದು ಮಿಸ್ಟೇಕ್ ಇದ್ರೂ ಇಷ್ಟೊಂದು ಪ್ರಾಬ್ಲಮ್ ಆಗುತ್ತೆ. ಏನಕ್ಕಂದರೆ ಇವಾಗ ನನ್ನ ಮಗಂದು ಫುಲ್ ಏನಂತಾರೆ ಸ್ಕೂಲ್ ಸರ್ಟಿಫಿಕೇಟಲ್ಲೆಲ್ಲ ಹಾಗೇ ಆಗಿಬಿಟ್ಟಿದೆ. ಇವಾಗ ಚೇಂಜ್ ಮಾಡ್ಬೇಕು. ಹೆಂಗೆ ಇವಾಗ LKG UKG ನೆಕ್ಸ್ಟ್ 1ನೇ ಕ್ಲಾಸಿಂದ ಅವ್ನು ಕರೆಕ್ಟಾಗಿರ್ಬೇಕಲ್ವ. ನೆಕ್ಸ್ಟ್ ಅದನ್ನೇ ಅದು ಮುಂದುವರಿಸ್ತಾ ಹೋಗೋದಲ್ವ. ಹಾಗಾಗಿ ಇವಾಗ ಚೇಂಜ್ ಮಾಡಿಸಿದ್ವಿ. ಹೆಂಗೋ 5 ವರ್ಷಕ್ಕೆ ಬೇರೆದು ಮಾಡಿಸ್ಬೇಕಿತ್ತು ಅಂತ ಹೇಳಿದ್ರೆ ಇಷ್ಟು ದಿನ ಮಾಡಿರಲಿಲ್ಲ. ಇವಾಗ ಬೇರೆ ಆಧಾರ್ ಕಾರ್ಡೇ ಬರುತ್ತೆ. ಇನ್ನು ಎಲ್ಲ ನೀಟಾಗಿ 1ನೇ ಕ್ಲಾಸಿಗೆಲ್ಲ ನೀಟಾಗಿ ಇವಾಗ ಒಂದೇ ಹೆಸರೆಲ್ಲ ನೀಟಾಗಿ ಆಗುತ್ತೆ. ಇಲ್ಲಾಂದರೆ ಸ್ತ್ರೀ ಅಂತಲೇ ಇರ್ತಿತ್ತು. ಓಕೆ, ಈ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಹೊಸ ವ್ಲಾಗ್ನೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗೋಣ. ಬಾಯ್.